ಭೇಟಿಯೆಲ್ಲ ಉಪಮುಖ್ಯಮಂತ್ರಿಗಳು ಕೂಡ ಅವರು ಊರಿನಲ್ಲಿರಲಿಲ್ಲ, ಅದಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳು ಬರೋಕ್ಕಾಗಿಲ್ಲ. ಅದರಿಂದ ಇವತ್ತು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಪಕ್ಷದಲ್ಲಿ ಬಂದು ಭೇಟಿ ಮಾಡಿ ಏನು ಕುಟುಂಬಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡುವಂಥ ಮುಂದೆನೂ ಕೂಡ ಅವ್ರ ಜೊತೆ ಇರ್ತೀವಿ ಅಂತಲೂ ಕೂಡ ನಾವು ಏನು ನಮ್ಮ ಕಡೆಯಿಂದ ಏನು ಸರ್ಕಾರ ಹೋಗಿ ಕೂಡ ಹೇಳೋದಕ್ಕೆ ನೋಡಿ, ತನಿಖೆ ಮೋಡ ಕೇಸಲ್ಲಿ ತನಿಖೆ ಆಗೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯ ಒಂದು ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ತನಿಖೆ ಆಗಲಿ, ಮುಖ್ಯಮಂತ್ರಿಯವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಅದಕ್ಕೆ ಅಡಚಣೆ ಇರೋದಿಲ್ಲ. ಅದು ಲೋಕಾಯುಕ್ತ ಅವರು ತನಿಖೆಯನ್ನು ಮಾಡಲಿ, ತನಿಖೆಯ ವರದಿಯವರು ರೂಪಿಸಲಿ, ಅದ್ರ ಬಗ್ಗೆ ನಮ್ದು ಯಾವುದೇ ಭಯ ಭೀತಿ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿ ಅವರು ಯಾವುದೇ ರೀತಿ ಅಧಿಕಾರದ ದುರುಪಯೋಗ ಮಾಡಿಲ್ಲ. ಪ್ರತಿಭಟನೆ ಅವ್ರು ವಿರೋಧ ಪಕ್ಷ ಅವ್ರು ಮಾಡ್ತಾರೆ, ನಾನು ಮಾಡಬಾರ್ದು ನಾನು ಹೇಳೋದಿಲ್ಲ. ಆದರೆ ಇಲ್ಲಿ ಈ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ತಮ್ಮ ಅಧಿಕಾರದ ದುರುಪಯೋಗ ಎಲ್ಲೂ ಕೂಡ ಮಾಡಿಲ್ಲ. ಯಾವುದೇ ರೀತಿಯ ಅವರು ಅದಕ್ಕೆ ಹಸ್ತಕ್ಷೇಪ ಏನಿಲ್ಲ. ಅದರಿಂದ ಯಾವುದೇ ತನಿಖೆಗೆ ಸಿದ್ಧ ಅಂತ ಮುಖ್ಯಮಂತ್ರಿಯವರು ಮನಸ್ಸಲ್ಲೂ ಇರುವಂಥದ್ದು. ಆದ್ದರಿಂದ ಅದು ತನಿಖೆ ಆಗಲಿ, ತನಿಖೆನ ಸ್ವಾಗತ ಮಾಡ್ತೀನಿ. ಯಾವುದು ನಾವೆಲ್ಲ ಸರ್ವೇ ಸಾಮಾನ್ಯ ಎಲ್ಲವನ್ನು ಕೂಡ ನಾವು ಟೆಸ್ಟ್ ಮಾಡಿಸ್ತಾನೆ ಇರ್ತೀವಿ. ಯಾವುದ್ಯಾವುದಿದೆ ಐಟಮ್ಗಳು ನಾವು ಅವ್ರಿಗೆ ಹೇಳಿದ್ದೀವಿ, ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವ್ರಿಗೆ, ನೀವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು, ಬೇರೆ ಬೇರೆ ಪದಾರ್ಥಗಳ ಪರಿಶೀಲನೆ ಮಾಡಬೇಕು. ಅದರಿಂದ ಅದು ಖಂಡಿತ ಎಲ್ಲವನ್ನು ಕೂಡ ಮಾಡಿ, ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿಸೋಕ್ಕಾಗಲ್ಲ. ಯಾವ್ದಾವ್ದು ಮಾಡಿಸ್ಬೇಕು ಅಂತ ನಮಗೆ ಸಂಶಯ ಇರೋದು ಕಡೆ ಎಲ್ಲೆಲ್ಲಿದೆ ಅದನ್ನೆಲ್ಲ ಅವರು ಮಾಡ್ತಾರೆ. ಈಗ ಹಿಂದೆ ನಾವು ಬೇರೆ ಬೇರೆ ನಾವು ತನಿಖೆ ಮಾಡಿದ್ವಲ್ಲ, ಕೇಕ್ಗಳಿರ್ಬೋದು, ಕ್ಯಾಂಡಿ ಇರ್ಬೋದು, ಎಲ್ಲ ಮಾಡಿದ್ದೀವಿ. ಅದೇ ಪ್ರಕಾರ ಎಲ್ಲಿ ನಮ್ಗೆ ಅನುಮಾನ ಇದೆ ಅಥವಾ ಅವ್ರ ಮಾಹಿತಿ ಇರ್ತದೆ, ಇಂಥ ಪದಾರ್ಥಗಳಲ್ಲಿ ಹೆಚ್ಚು ಅದರಲ್ಲಿ ಕಲಬೆರಕೆ ಆಗ್ತಾ ಉಂಟು ಅಥವಾ ಈ ಥರ ಎಲ್ಲ ಬೇರೆ ಬೇರೆ ಥರ ಪದಾರ್ಥಗಳು ಉಪಯೋಗಿಸ್ತಾ ಇರ್ತಕ್ಕಂಥದ್ದಿದೆ ಅಂತ ಹೇಳಿ ಅವ್ರ ಸಂಶಯದ ಮೇಲೆ ಅವರೆಲ್ಲ ಕಡೆ ತನಿಖೆ ಮಾಡ್ತಾರೆ. ಇಂಥದ್ದು ಹೇಳೋಕ್ಕೆ ಹೋಗೋದಿಲ್ಲ, ಅದು ಅವರು ಇಲಾಖೆ ಡಿಪಾರ್ಟ್ಮೆಂಟ್ ಅವರು ಅಧಿಕಾರಿಗಳು ಮಾಡ್ತಾರೆ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡಿ, ಅದೇನಾಗ್ತದೆ ಅದಕ್ಕೆಲ್ಲ ಒಂದು ಸಮಿತಿ ಇರ್ತದೆ, ಅದು ತನಿಖೆ ಆಗಬೇಕು. ಯಾಕಂದರೆ ನಮಗೆ ಒಂದು ಕಡೆ ಈ ಥರ ತಪ್ಪಾದರೆ ಅದು ಶಿಕ್ಷೆ ಆಗಬೇಕು. ಆದರೆ ಅದರಲ್ಲಿ ಏನಾದರೂ ಸಹಜವಾದಂಥ ಏನಾದರೂ ಅವರು ಕೆಲಸ ನಿರ್ವಹಣೆ ಮಾಡೋ ಸಂದರ್ಭದಲ್ಲಿ ಏನಾದರೂ ತಪ್ಪಾದರೆ ಅದು ನಾವೆಲ್ಲವನ್ನು ಕೂಡ ತಪ್ಪಂತ ನಾವು ಪರಿಗಣಿಸೋಕ್ಕಾಗೋದಿಲ್ಲ. ಅದು ವೈದ್ಯಕೀಯ ತಜ್ಞರು ಅದನ್ನು ತನಿಖೆ ಮಾಡಿ ಹೇಳುವಂಥದ್ದು ಭಾಳ ಮುಖ್ಯ. ಯಾಕಂದರೆ ಒಂದು ಕಡೆ ವೈದ್ಯರಿಗೆ ನಾವು ರಕ್ಷಣೆ ಕೊಡಬೇಕು ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಈ ಥರ ಪ್ರಕರಣಗಳಾದಾಗ ನಾವು ಏಕಾಏಕಿ ನಾವೇ ತೀರ್ಮಾನಕ್ಕೆ ಬಂದು ಅವ್ರ ಮೇಲೆ ನಾವು ಕ್ರಮ ತಗೊಳ್ಳೋಕ್ಕಾಗೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.